ನದಿ ನೀರು ವಿವಾದ ಇಂದು ನಿನ್ನೆಯದಲ್ಲ. ಇದಕ್ಕಾಗಿ ಸಾಲು ಸಾಲು ಹೋರಾಟಗಳೇ ನಡೆದಿವೆ. ತಮಿಳುನಾಡಿಗೆ ನೀರು ಹರಿಸದಂತೆ ಇವತ್ತು ಮತ್ತೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಹಾಗಾದ್ರೆ ಇವತ್ತಿನ ಬಂದ್ ಹೇಗಿರಲಿದೆ, ಜೊತೆಗೆ ಮುಂಗಾರು ಮೊದಲ ದಿನದ ಅಧಿವೇಶನ ಹೇಗಿರಲಿದೆ ಅನ್ನೋದು ಈಗ ಕೌತುಕ ಹೆಚ್ಚಿಸಿದೆ. ಯಾವ ಕಾರಣಕ್ಕೂ ಒಂದರಿ ನೀರು ಬಿಡೋದಿಲ್ಲ. ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ಜೈಲ್ ತಡಿತೀವಿ, ಭಾರಿ ಹೋರಾಟ ಮಾಡ್ತೀವಿ, ಯಾವುದಕ್ಕೂ ಬಿಡೋದಿಲ್ಲ. ಜೈಲ್ ಚಳವಳಿ ಮಾಡ್ತೀವಿ. ನೀರು ಬಿಟ್ರೆ ನಮ್ಮ ಹೋರಾಟ ತೀವ್ರವಾಗಿರುತ್ತೆ. ಮೇಕೆದಾಟು ಯೋಜನೆ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಬಂದ್ ನಾಳೆ, ಕರ್ನಾಟಕ ಬಂದ್ ನಾಳೆ, ಕರುನಾಡಲ್ಲಿ ಕಾವೇರಿದ ಕದನ, ಬಂದ್ ವಿಚಾರದಲ್ಲಿ ಮೂಡದ ಒಮ್ಮತ. ಬಂದ್ 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 ಕಾವೇರಿದ ಕಿಚ್ಚಿಗೆಯಿಂದ ಕರುನಾಡು ಸ್ತಬ್ಧ ಆಗಲಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಬಂದ್ಗೆ ಕರೆ ನೀಡಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಜೀವನದಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಬೀದಿಗಿಳಿದಿದ್ದಾರೆ. ಕರ್ನಾಟಕ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಕರ್ನಾಟಕ ಬಂದ್, ಮಂಗಳೂರಿನಿಂದ ಕೋಲಾರದವರೆಗೆ ಕರ್ನಾಟಕ ಬಂದ್. ಯಾವ ಕಾರಣಕ್ಕೂ ಒಂದರಿ ನೀರು ಬಿಡೋದಿಲ್ಲ. ಬಂದ್ ಆದ್ಮೇಲೆ ಬರೀ ಒಂದೇ ಅಲ್ಲ, ರೈಲ್ ತಡಿತೀವಿ, ಭಾರಿ ಹೋರಾಟ ಮಾಡ್ತೀವಿ, ಯಾವುದಕ್ಕೂ ಬಿಡೋದಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಇಂದು ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೋಡೋದಾದ್ರೆ, ಸಾರಿಗೆ ಸಂಚಾರ ವ್ಯವಸ್ಥೆ ಎಂದಿನಂತೆ ಇರಲಿದ್ದು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿಯಲಿದೆ. ಮೆಟ್ರೋ, ಕ್ಯಾಬ್, ಆಟೋ ಸಂಚಾರದಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಹಾಲು, ತರಕಾರಿ, ಹಣ್ಣು, ಮಳಿಗೆ ಹಾಗೂ ಹೋಟೆಲ್, ಬೇಕರಿಗಳು ತೆರೆದಿರಲಿವೆ. ಇನ್ನು ಆಸ್ಪತ್ರೆ, ಮೆಡಿಕಲ್ ಶಾಪ್, ಸರ್ಕಾರಿ ಕಚೇರಿ, ಐಟಿಬಿಟಿ ಸಂಸ್ಥೆಗಳು ಬಂದಾಗಲ್ಲ. ಕೆಲ ಆಟೋಗಳ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಯ ಆಗಲಿದೆ. ಜೊತೆಗೆ ಸಣ್ಣ ಪುಟ್ಟ ಅಂಗಡಿಗಳು ಬಂದ್ ಆಗುವ ಸಾಧ್ಯತೆ ಇದೆ. ಬಂದ್ ಕರೆಗೆ ನಮ್ಮ ಬೆಂಬಲ ಇಲ್ಲ. ಸಂಘಟನೆಗಳಲ್ಲೇ ಇಲ್ಲ ಏಕಾಭಿಪ್ರಾಯ. ಬಂದ್ ಮಾಡುವ ಅನಿವಾರ್ಯ ಪರಿಸ್ಥಿತಿ ಇಲ್ಲ. ಹೀಗಾಗಿ ಇಂದಿನ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಕರವೇ ಪ್ರವೀಣ್ ಶೆಟ್ಟಿ ಬಣ ಹೇಳಿದ್ದಾರೆ. ಸರ್ಕಾರನೂ ಸಹ ಕನ್ನಡಿಗರ ಹಿತವನ್ನ ಕಾಯ್ತೀವಿ, ನೀರನ್ನು ಬಿಡಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನಮ್ಮ ಸಂಘಟನೆ ರಾಜ್ಯವ್ಯಾಪ್ತಿ ಇರೋದ್ರಿಂದ ಎಲ್ಲಾ ಪದಾಧಿಕಾರಿಗಳು, ಎಲ್ಲಾ ಕಾರ್ಯಕರ್ತರ ಸಭೆ ಕರೆದು ನಿರ್ಣಯವನ್ನ, ಅವರ ಒತ್ತಡಕ್ಕೂ ನಿರ್ಣಯವನ್ನ ತಗೊಂಡು ನಮ್ಮ ಹೋರಾಟವನ್ನ ಕಾವೇರಿಗಾಗಿ ಮಾಡ್ತೀವಿ, ಬಂದಿಂದ ಹಿಂದಕ್ಕೆ ಹೋಗ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇನ್ನು ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಇಂದು ನಡೆಯಬೇಕಿದ್ದ ವಿಚಾರಣೆ ಮುಂದೂಡಿಕೆಯಾಗಿದೆ. ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಆಗಸ್ಟ್ 17ಕ್ಕೆ ನಡೆಯಲಿದೆ ಅಂತ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮಿಳುನಾಡು ಅಪ್ಲಿಕೇಶನ್ 17th ಏನೋ ಬರುವಂತ ಅವಕಾಶ ಇದೆ. ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲಾ ಡೀಟೇಲ್ ಸಬ್ಮಿಟ್ ಮಾಡಬೇಕಾಗಿತ್ತು. ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಸಂಪೂರ್ಣ ಮಾಹಿತಿಯನ್ನ ಎರಡೂ ರಾಜ್ಯದಲ್ಲಿ ಎಲ್ಲಾ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ, ಭರವಸೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಇಷ್ಟು ದಿನ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಜಾಗಕ್ಕೆ ಚಲುವರಾಯಸ್ವಾಮಿ ಬಂದಿದ್ದಾರೆ. ನೂತನ ಸಚಿವರು ಈ ಬಿಕ್ಕಟ್ಟಿನ ಸ್ಥಿತಿಯನ್ನ ಹೇಗೆ ನಿಭಾಯಿಸುತ್ತಾರೆ ಅನ್ನೋ ಕುತೂಹಲ ಮೂಡಿದೆ.